ಈ ಸ್ಟೋರಿನಲ್ಲಿ ಯಾಕೆ ಗುರು ಇಷ್ಟು ಏತಾಡಿ ಸಾರಿಸ್ತಾ ಇದೆಯಾ ನೀನು? ಈ ಸ್ಟೋರಿನಲ್ಲಿ ಏನಿಲ್ಲ ಗುರು, ಕಿತ್ತೋಗಿರೋ ಪಲಾವ್ನ ನೀನು ಬಿರಿಯಾನಿ ಅಂತ ಕೊಡ್ತಾ ಇದೆಯಲ್ಲ ಗುರು. ನಾನು ಇವತ್ತು ಲವ್ ಕಾಕ್ಟೇಲ್ 4 ಸಿನಿಮಾನ ರೋಸ್ಟ್ ಮಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನಮ್ಮ ಹೀರೋ ಒಬ್ಬ ಗಂಡು ಡಗಾರ್ ಆಗಿರ್ತಾನೆ. ಇನ್ನು ಈ ಸಿನಿಮಾದ ಪಾರ್ಟ್ 1 ಸಿಂಗಲ್ಸ್ ಗಳಿಗೆ ತಿಕ್ಕದಲ್ಲಿ ಉರಿ ಬೀಳಂತ ಪಾರ್ಟ್. ಯಾಕಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಫುಲ್ ಲವ್ ಸ್ಟೋರಿ ಇದೆ ಕಣ್ರು. ಹೌದಾ ಯಜಮಾನ್ರೆ? ಫಸ್ಟ್ ಪಾರ್ಟ್ ಅಲ್ಲಿ ಸಿನಿಮಾ ಓಪನ್ ಆಗ್ತಿದ್ದಂಗೆ ನಮ್ಮ ಅಣ್ಣ ಒಂದು ಹುಡುಗಿನ ಲವ್ ಮಾಡಿರ್ತಾನೆ. ಆ ಹುಡುಗಿ ಇವನು ಬೇಡ ಅಂತ ಶಾರ್ಟ್ ಹಾಕಿ ಹೋಗ್ತಾಳೆ. ಆ ಡಗಾರ್ ಮುಂಡೆ ಬಿಟ್ಟೋಗಕ್ಕೆ ಒಂದೇ ಕಾರಣ, ಈ ಡಗಾರ್ ಮುಂಡೆ ಮಗನ ಹತ್ರ ದುಡ್ಡಿರಲ್ಲ, ಅದಕ್ಕೆ. ಇದೆಲ್ಲ ಆದ್ಮೇಲೆ ನಮ್ಮ ಮುತ್ತೈದೆ ಗಂಡು ಡಗಾರ್ ಅವರು ಇನ್ನೊಂದು ಲವ್ನ ಮಾಡ್ತೇನೆ, ಅದ್ರ ಜೊತೆಗೆ ಮದ್ವೆ ಕೂಡ ಆಗ್ತಾನೆ. ಆದ್ರೆ ಅವಳಿಗೆ ಪೀಡ್ಸ್ ಅಲ್ಲ, ಕ್ಯಾನ್ಸರ್ ಇರುತ್ತೆ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು, ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸ್ಬಿಡ್ತು. ಇವಳು ನಮ್ ಗಂಡ ಡಗಾರಿಗೆ ಶಾರ್ಟ್ ಹಾಕ್ಬೇಕು ಅಂತ ಅನ್ಕೊಂಡಿರಲ್ಲ, ಬಟ್ ಕ್ಯಾನ್ಸರ್ ಇವಳಿಗೆ ಶಾರ್ಟ್ ಹಾಕ್ಬಿಡುತ್ತೆ. ಅಕ್ಕನ್ಗೆ ಕ್ಯಾನ್ಸರ್ ಶಾರ್ಟ್ ಹಾಕಿದ್ರು ನಮ್ಮ ಅಣ್ಣ ಇನ್ನೂ ಶಾರ್ಟ್ ಹಾಕಿರಲ್ಲ ಅಂತ ಅನ್ಸುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಗೆ ಇದೇ ಚಿತ್ರಾನ್ನ ಪಾರ್ಟ್ 1 ಪಾರ್ಟ್ 2 ದಲ್ಲಿ ರುಬ್ಬಿ ತೋರಿಸ್ತಾರೆ. ಅಷ್ಟರಲ್ಲಿ ಅಣ್ಣನ್ಗೆ ಇನ್ನೊಂದು ಲವ್ ಹುಟ್ಟುತ್ತೆ. ಅಕ್ಕನ್ಗೆ ಅಣ್ಣನ್ ಕಂಡ್ರೆ ಇಷ್ಟ, ಬಟ್ ಬೇಡ ಅಂತಾಳೆ. ನನ್ಗನ್ಸೋ ಪ್ರಕಾರ ಅವಳು ಬೇಡ ಅಂದಿದ್ದ ಕಾರಣ ಇನ್ನು ನಿಧಿಮಾಗೆ ಒಂದು ಸಾರಿನೂ ಅರ್ಥ ಆಯ್ತು ಅನ್ಸುತ್ತೆ. ಇದೇ ಸೈಕಲ್ ಗ್ಯಾಪ್ ನಲ್ಲಿ ಇನ್ನೊಂದು ಚೂತೆ ಮಾಡೋಂತ ಸೀನ್, ಅದೇ ಹಳೆಯ ಹೀರೋಯಿನ್ ಪದೇ ಕಾಣಿಸ್ಕೊಳೋದು. ಈ ಸೀನ್ ಪದೇ ಯಾಕೆ ಇಟ್ಟಿದ್ದಾರೆ ಅಂದ್ರೆ ನಮಗೆ ಇದು ಚಿತ್ರಾನ್ನ ಅಂತ ಗೊತ್ತಾಗ್ಬಾರ್ದು ಅಲ್ವಾ, ಅದಕ್ಕೆ. ಇದು ಹೆಂಗೆ ನೀವು ಪ್ರೂವ್ ಮಾಡ್ತೀಯ ಅಂತ ನನ್ನ ನೀವು ಕೇಳ್ಬೋದು. ನಿಮ್ಗೆ ಯಾಕೆ ಬೇಕದು? ಸಾರಿ. ಚಿತ್ರಾನ್ನ ಪಾರ್ಟ್ 3 ನಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಯಾಕೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕಂದ್ರೆ ಜನಕ್ಕೆ ಅದನ್ನೇ ತೋರಿಸಿದ್ರೆ ಜನ ಹಿಡಿದು ದೆಂಗ್ತಾರಲ್ಲ, ಅದಕ್ಕೆ. ಈ ಹಳಸಿ ಚಿತ್ರಾನ್ನ ಪಾರ್ಟ್ 3ಗೆ ಬಂದ್ರೆ, ಈ 3 ಚಿತ್ರಾನ್ನದಲ್ಲಿ ಮೋಸ್ಟ್ ಇರಿಟೇಟಿಂಗ್ ಕ್ಯಾರೆಕ್ಟರ್ ಆ ಹುಡುಗಿ. ಏನಿಲ್ಲ ಗುರು, ಲಿಟ್ರಲಿ ಹೇಳ್ಬೇಕಂದ್ರೆ ಚಿತ್ರಾನ್ನ ಪಾರ್ಟ್ 3 ನಿಂತಿರೋದು ಈ ಹುಡುಗಿ ಮೇಲೆ. ಹೌದಾ? ಲಿಟ್ರಲಿ ಹೇಳ್ಬೇಕಂದ್ರೆ ಈ ಪಾರ್ಟ್ 3 ಚಿತ್ರಾನ್ನದಲ್ಲಿ ಏನಂದ್ರೆ ಏನಿಲ್ಲ ಗುರು. ಈ ಸಿನಿಮಾದ ಮೋಸ್ಟ್ ಇರಿಟೇಟಿಂಗ್ ಕ್ಯಾರೆಕ್ಟರ್ ಇನ್ನೊಂದು ಅಂದ್ರೆ ಅದು ಜಗಮಮ್ಮಿ ಕ್ಯಾರೆಕ್ಟರ್. ಈ ಸಿನಿಮಾಕ್ಕೆ ಅಣ್ಣಕ್ಕನ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಯಾಕಂದ್ರೆ ಅಷ್ಟೊಂದು ಓವರ್ ಆಕ್ಟಿಂಗ್ ಮತ್ತು ಅಷ್ಟೊಂದು ಇರಿಟೇಟಿಂಗ್ ಮಾಡ್ತಾರೆ. ನಮ್ಮ ಹೀರೋ ಪಾರ್ಟ್ 3 ಚಿತ್ರಾನ್ನದಲ್ಲಿ ಒಂದು ಡೈಲಾಗ್ ನ ಹೇಳ್ತಾನೆ, ಅದನ್ನ ಕೇಳಿಸ್ಕೊರಿ. ಇದು ನನ್ನ ಲೈಫ್ ನ ಕೊನೆ ಅಧ್ಯಾಯ. ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇರೋ ಕೊನೆ ಅಧ್ಯಾಯ. ಇದನ್ನ ನೋಡಿದಾಗ ನನಗನ್ಸಿದ್ದು, ನಮ್ಮ ಅಣ್ಣ ಈಗ ಆಲ್ರೆಡಿ ನಮಗೆ 3 ಶಾಟ್ ಹಾಕಿದ್ದಾನೆ, ಇನ್ನು ಎಷ್ಟು ಶಾಟ್ ಹಾಕ್ಬೇಕು ಅನ್ಕೊಂಡಿದ್ನು. ಅಲ್ಲ ಗುರು, ಇಷ್ಟು ತೌಡು ಕುಟ್ಟಿನೇ ಪಾರ್ಟ್ 1 ಪಾರ್ಟ್ 3 ನ ತೆಗ್ದ್ರಿ, ಮತ್ತೆ ಇನ್ನು ಎಷ್ಟು ತೆಗ್ತಾರೆ ಅಂತ ನನ್ನ ಕ್ವಶನ್. ಈ ಹೋಲ್ ಸ್ಟೋರಿ ಎಲ್ಲ ಕಿತ್ತೋಗಿರೋ ತರನೇ ಇದೆ, ಅದರಲ್ಲಿ ಮಿಸ್ಟೇಕ್ ಬರೀ ಕೇಳು. ಆ ಹುಡುಗಿ ಸಣ್ಣವಳಿದ್ದಾಗ ಅವಳಿಗೆ ನಾಯಿ ಕಣ್ಣಿರುತ್ತೆ, ದೊಡ್ಡವಳು ಆದ ತಕ್ಷಣ ಚೇಂಜ್ ಆಗ್ಬಿಡುತ್ತೆ. ಅದೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಜವಾಗ್ಲೂ ಇಲ್ಲೊಂದೇನೋ ಸಮಸ್ಯೆ ಇದೆ. ಇದನ್ನೇ ಚಿತ್ರಾನ್ನ ಪಾರ್ಟ್ 4 ಮಾಡ್ತಾರೆ ಏನೋ ಅನ್ಸುತ್ತೆ. ನಾನು ಯಾವ ಸಿನಿಮಾನ ರೋಸ್ಟ್ ಮಾಡಿದ್ದೀನಿ ಅಂತ ತಪ್ಪಾಗಿ ಹೇಳಿದ್ದೀನಿ, ಗೆಸ್ ಮಾಡಿ ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ಹೇಗಿತ್ತು? ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ಸಿನಿಮಾದ ರೋಸ್ಟ್. ಈ ರೋಸ್ಟ್ ನಿಮಗೆ ಏನಾದರೂ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು.